ನಾಡಹಬ್ಬ ಮೈಸೂರು ದಸರಾ ಕರ್ನಾಟಕದ ಮೆರುಗು, ಹೆಮ್ಮೆ. 14ನೇ ಶತಮಾನದಿಂದ ಇದನ್ನ ನಾವು ಆಚರಿಸ್ತಾ ಬಂದಿದೀವಿ. ಪ್ರತಿ ವರ್ಷ ನವರಾತ್ರಿ ಸಮಯಕ್ಕೆ ನಾವು ಆಚರಿಸೋ ನಮ್ಮ ನಾಡಹಬ್ಬ ಯಾವಾಗ್ಲೂ ದಸರಾ ಅಂತಲೇ ಕರೆಸ್ಕೊಳ್ತಾ ಇರಲಿಲ್ಲ. ಮಹಾನವಮಿ ಇದರ ಹೆಸರಾಗಿತ್ತು ಹಾಗೂ ಇದರ ಆಚರಣೆ ಪ್ರಾರಂಭವಾಗಿದ್ದು ಹೊಯ್ಸಳರ ಕಾಲದಲ್ಲಿ. ಆಗೆಲ್ಲ ಯುದ್ಧವನ್ನ ಗೆದ್ದ ಸೂಚನೆಯಾಗಿ ಇದನ್ನ ಆಚರಿಸಲಾಗ್ತಿತ್ತು. ನವರಾತ್ರಿ ಸಮಯಕ್ಕೆಂದೇನೂ ಆಚರಣೆ ಮೀಸಲಾಗಿರಲಿಲ್ಲ. ಹೊಯ್ಸಳರ ಸಾಮ್ರಾಜ್ಯ ಗತಿಸಿ ಹೋದ ಮೇಲೆ ವಿಜಯನಗರದ ಅರಸರು ಅವರ ರಾಜಧಾನಿ ಹಂಪಿಯಲ್ಲಿ ಮಹಾನವಮಿ ಆಚರಣೆಯನ್ನ ಮುಂದುವರೆಸಿದ್ರು. ಕೃಷ್ಣದೇವರಾಯರು ವರ್ಷಕ್ಕೊಂದು ದೊಡ್ಡ ಯುದ್ಧವನ್ನ ಗೆದ್ದಾಗಲೆಲ್ಲ ಮಹಾನವಮಿ ಆಚರಣೆ ಇರ್ತಿತ್ತು. ಡೆಕ್ಕನ್ ಸುಲ್ತಾನರ ದಾಳಿಗೆ ವಿಜಯನಗರ ಸಾಮ್ರಾಜ್ಯ ಪತನವಾದ ಬಳಿಕ ಮಹಾನವಮಿ ಆಚರಣೆ ಕೂಡ ನಿಂತೋಯ್ತು. ವಿಜಯನಗರದ ಅಳಿದುಳಿದ ಭಾಗಗಳನ್ನ ಸೇರಿಸಿ ಮೈಸೂರಿನ ಒಡೆಯರ್ ಹೊಸ ಸಾಮ್ರಾಜ್ಯವನ್ನೇ ಕಟ್ತಾರೆ. ವಿಜಯನಗರದ ಮಹಾನವಮಿ ಒಡೆಯರ್ ಆಳ್ವಿಕೆಯಲ್ಲಿ ಮೈಸೂರು ದಸರಾ ಹೆಸರಿನ ಅಡಿಯಲ್ಲಿ ಆಚರಿಸಲ್ಪಡುತ್ತೆ. ದಶ ಅಂದ್ರೆ 10, ಹರ ಅಂದ್ರೆ ಸೋಲಿಸುವುದು. ದಶಹರ ದಸರಾ ಆಯ್ತು. 1610ರಲ್ಲಿ ಮೈಸೂರಿನ 9ನೇ ಮಹಾರಾಜರಾದ ಮೊದಲನೇ ರಾಜ ಒಡೆಯರ್ ಶ್ರೀರಂಗಪಟ್ಟಣದಲ್ಲಿ ಮೊದಲ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದ್ರು. 1612ರಿಂದ ಚಿನ್ನದ ಸಿಂಹಾಸನದ ಮೇಲೆ ಅಧಿಕೃತವಾಗಿ ಕುಳಿತು 9 ದಿನಗಳ ನವರಾತ್ರಿ ಆಚರಣೆಯನ್ನ ಶುರು ಮಾಡ್ತಾರೆ. ಅರಮನೆಯಿಂದ ಬನ್ನಿ ವೃಕ್ಷಕ್ಕೆ ಅಂದ್ರೆ ಇವತ್ತಿನ ಬನ್ನಿ ಮಂಟಪದ ತನಕ ಮೆರವಣಿಗೆಯನ್ನ ಪ್ರಾರಂಭ ಮಾಡಿದ್ದು ಕೂಡ ಇವರೇ. ಇನ್ನು ಇತಿಹಾಸದಲ್ಲಿ 10ನೇ ದಿನ ವಿಜಯದಶಮಿ ಹಬ್ಬದ ಆಚರಣೆಯ ಹಿಂದಿನ 3 ನಂಬಿಕೆಗಳು ಹೀಗಿವೆ. ಶ್ರೀರಾಮ ರಾವಣನ ವಿರುದ್ಧ ವಿಜಯ ಸಾಧಿಸಿದ ದಿನ ಇದು. ಪಾಂಡವರು ತಮ್ಮ ಅಜ್ಞಾತವಾಸದ ಕೊನೆ ದಿನ ಬನ್ನಿ ವೃಕ್ಷದಲ್ಲಿ ಇಟ್ಟಿದ್ದ ಅಸ್ತ್ರಗಳನ್ನ ತೆಗೆದು ಪೂಜೆ ಮಾಡಿದ ದಿನ. ಆನಂತರದ ಕುರುಕ್ಷೇತ್ರ ಯುದ್ಧದಲ್ಲಿ ವಿಜಯಶಾಲಿಗಳು ಕೂಡ ಆದ್ರು. ಇನ್ನು ಮಹಿಷಾಸುರನನ್ನ ಚಾಮುಂಡಿ ಹತ್ಯೆ ಮಾಡಿದ ದಿನ. ಇನ್ನು 10ನೇ ದಿನ ವಿಜಯದಶಮಿ ದಿನವೇ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಕೂಡ. ಅದುವೇ ಮೈಸೂರಿನ ರಸ್ತೆಗಳಲ್ಲಿ ವಿಜಯದಶಮಿ ದಿನ ನಡೆಯೋ ಜಂಬೂ ಸವಾರಿ ಮೆರವಣಿಗೆ. ಈ ದಿನ 750 ಕೆಜಿ ತೂಕದ ಚಿನ್ನದ ಮಂಟಪದಲ್ಲಿ ಚಾಮುಂಡೇಶ್ವರಿ ಮಾತೆಯ ವಿಗ್ರಹದ ಮೆರವಣಿಗೆ ಆಗುತ್ತೆ. ಇದನ್ನ ಈ ಬಾರಿ ಹೊತ್ತೊಯ್ಯೋ ಆನೆ ಅಭಿಮನ್ಯು. ಇದು ಮೈಸೂರು ದಸರಾದ ಇತಿಹಾಸ. ತಮ್ಮೆಲ್ಲರಿಗೂ ಆ ದೇವಿ ಚಾಮುಂಡೇಶ್ವರಿ ಸಕಲ ಇಷ್ಟಾರ್ಥಗಳನ್ನು ಕರುಣಿಸಲಿ. ತಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು.